ದೀಪಕ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ದೀಪಕ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸ್ವಾಗತ ದೀಪಕ್ ಅವರೇ, ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ರಮಕ್. ಫೈನ್. ನನ್ನ ಮೊದಲನೇ ಪ್ರಶ್ನೆ ನಾನು ಕೇಳ್ತೀನಿ ಇಲ್ಲಿ. ಅಂದರೆ ಇಡೀ ಒಂದು ಕ್ಯಾಬಿನೆಟ್ ಅಂತ ನೋಡಿದಾಗ ಇದರಲ್ಲಿ ಈಗ ಸಿದ್ದರಾಮಯ್ಯನವ್ರ ಕಡೆಯವ್ರಿಗೆ ಕೊಡಬೇಕು ಅವ್ರ ಕಡೆಯವ್ರನ್ನೇ ಮಂತ್ರಿ ಮಾಡಬೇಕು ಅಂಥ ನಿರೀಕ್ಷೆಗಳಿದೆಯಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡೇ ನೀವು ಮಂತ್ರಿಗಿರಿಯಿಂದ ಇಳಿರಿ ಅಂತ ಹೇಳಿದ್ಮೇಲೆ ಹೊಸ ನಾಯಕ ಬಂದಾಗ ಹೊಸ ನಾಯಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಟೀಮ್ ಕೊಟ್ಬಿಡ್ಬೇಕು ಅಂತನಾ? ಸರಿ, ಧೋನಿ ಇದ್ರಪ್ಪ ಇಂಡಿಯಾ ಟೀಮ್ಗೆ, ಧೋನಿ ಕ್ಯಾಪ್ಟನ್ ಆಗಿದ್ದರು, ಸರಿ, ಧೋನಿ ಆದ್ಮೇಲೆ ಇನ್ನೊಬ್ರು ಯಾರೋ ಬಂದ್ರಲ್ಲ, ಅವ್ರಿಗೆ ಅವ್ರ ಟೀಮ್ ಕೊಟ್ಬಿಡ್ಬೇಕು. ಅವಾಗ ನಾವಿನ್ನ ಧೋನಿ ಎರಾದಲ್ಲೇ ಧೋನಿಗೆ ಬೇಕಾದಂತಹ, ಧೋನಿ ಸ್ಟ್ರಾಟಜಿಗೆ ಬೇಕಾದಂತಹ, ಧೋನಿ ಎಡಬಲದಲ್ಲಿ ಇದ್ದಂತಹ, ಧೋನಿ ಜೊತೆ ವರ್ಲ್ಡ್ ಕಪ್ ಗೆದ್ಕೊಟ್ಟಂತಹ ಅವ್ರನ್ನೇ ಇಟ್ಕೊಳ್ಳಿ ಅಂದ್ರೆ ಆಗಲ್ವಾ? ಆ ಸೂತ್ರಕ್ಕೆ ಬಂದಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಅಂತ? ಇಲ್ಲ, ನಿಮ್ಮ ಬೇಸಿಕ್ಕಾಗಿ ನಿಮ್ಮ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಉದ್ಭವ ಆಗುವಂಥ ಪ್ರಶ್ನೆನೇ. ಆದರೆ ಕ್ರಿಕೆಟ್ಗೂ ಮತ್ತು ರಾಜಕಾರಣಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದೆ. ಇರೋದ್ರಿಂದ ಏನಾಗಿದೆ, ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಏನೆಲ್ಲ ಕಾನ್ಸ್ಪಿರಸಿಗಳು ಮತ್ತು ಭಯ ಮತ್ತು ಆ ಥರದ್ದೆಲ್ಲ ವಾತಾವರಣಗಳಿತ್ತು. ನಿಜವಾಗ್ಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರಾ, ಅಥವಾ ನಿಜವಾಗ್ಲೂ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋಷ್ಟು ಬಲಿಷ್ಠನ, ನಿಜವಾಗ್ಲೂ ಇದು ಸಾಧ್ಯ ಇದೆ ನಾಯಕತ್ವ ಬದಲಾವಣೆ ಅನ್ನೋಷ್ಟರ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಕುತೂಹಲ ಇತ್ತು. ಆದರೆ ಯಾರೂ ನಿರೀಕ್ಷೆ ಮಾಡದೇ ಇರೋಂಥ ರೀತಿಯಲ್ಲಿ ಅತ್ಯಂತ ಸುಲಭವಾಗಿ ನಮ್ಮ ಕಡೆ ಆಡುಭಾಷೆಯಲ್ಲಿ ಒಂದು ಮಾತಾಡ್ತಾರೆ, ಕಡಲೆ ತಿಂದು ಕೈ ತೊಳ್ಕೊಂಡ್ರು ಅಂತಂತೇಳಿ. ಹಾಗೆ ನಾಯಕತ್ವ ಬದಲಾವಣೆಯನ್ನು ಕಡಲೆ ತಿಂದು ಕೈ ತೊಳ್ಕೊಳ್ಳೋಷ್ಟು ಮಟ್ಟಿಗೆ ಹೈಕಮಾಂಡ್ ಅದನ್ನು ನಿಭಾಯಿಸ್ಬಿಡ್ತು. ಆ ನಿಭಾಯಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ನಡೆದುಕೊಂಡಂಥ ರೀತಿ ಇದೆಯಲ್ಲ, ಅದು ಎಲ್ಲರೂ ಕೂಡ ಮೆಚ್ಚುವಂಥದ್ದು ಮತ್ತು ಎಲ್ಲರೂ ಮನಸ್ಸನ್ನು ಗೆಲ್ಲುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ನಡ್ಕೊಬಿಟ್ರು. ಆದರೆ ಹೈಕಮಾಂಡ್ಗೂ ಗೊತ್ತಿರುವಂಥ ಸಂಗತಿ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವ್ರು ಇಲ್ಲದೆ ಯಾರನ್ನೇ ನಾವು ಅವ್ರನ್ನ ಒಪ್ಪಿಸದೆ, ಓಲೈಸದೆ, ಅವರನ್ನು ಮೆಚ್ಚಿಸದೆ ಅಥವಾ ಅವ್ರನ್ನ ತೃಪ್ತಿಪಡಿಸದೆ ಸರ್ಕಾರವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗೇ ಅವರು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮೊದಲನೇ ರಿಷಫಲಲ್ಲೇ ಅವ್ರಿಗೊಂದು ಸಚಿವ ಸ್ಥಾನ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸಮುದಾಯವನ್ನು ಕೂಡ ತೃಪ್ತಿಪಡಿಸುವಂಥ, ಸಿದ್ದರಾಮಯ್ಯನವ್ರನ್ನು ಕೂಡ ಸಮಾಧಾನಪಡಿಸುವಂಥ ಒಂದು ದೊಡ್ಡ ಪ್ರಹಸನವನ್ನು ಮಾಡಿ ಯಶಸ್ವಿಯಾಗಿತ್ತು. ಆದರೆ ಈಗ ಯಾವುದೇ ರಾಜಕಾರಣಿಗಳಾದ್ರೂ ನೋಡಿ, ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ನ ನಾವು ತುಂಬ ಗಂಭೀರವಾಗಿ ಕೊಟ್ಟರು. ಏನಂತ, ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ, ನಾನು ರಾಜಕೀಯವಾಗಿ ನನ್ನ ಎಲೆಕ್ಷನ್ಸ್ಗಳಿಗೆ ಸ್ಪರ್ಧೆ ಮಾಡೋದಿಲ್ಲ. ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟು ಅವರ ಮನಸ್ಸಿನಿಂದ ಬಂದಿರುವಂಥ ನೈಜ ಸ್ಟೇಟ್ಮೆಂಟ್ ಅಂತ ನನಗಾದ್ರೂ ಅನ್ಸಲ್ಲ. ಅದು ಹೈಕಮಾಂಡ್ಗೆ ಒಂದು ಥ್ರೆಟ್ನ ಕೊಡುವಂಥ ಸ್ಟೇಟ್ಮೆಂಟ್ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಚುನಾವಣಾ ರಾಜಕಾರಣದಿಂದ, ಚುನಾವಣಾ ಮುಖ್ಯವಾಹಿನಿಯಿಂದ ಸಿದ್ದರಾಮಯ್ಯನವರು ಹಿಂದೆ ಸರಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗ್ತದೆ? ಕಾಂಗ್ರೆಸ್ ನಿಜವಾಗ್ಲೂ ಸಿದ್ದರಾಮಯ್ಯನ ಹೊರತಾಗಿ ಚುನಾವಣೆಗಳಿಗೆ ಹೋಗ್ಲಿಕ್ಕೆ ಶಕ್ತಿ ಇದೆಯಾ, ಅಥವಾ ಚುನಾವಣೆ ನಾಯಕತ್ವವನ್ನು ಬಿಟ್ಟು ಸಿದ್ದರಾಮಯ್ಯ ನಾಯಕತ್ವವನ್ನು ಪಕ್ಕಕ್ಕಿಟ್ಟು ಎಲೆಕ್ಷನ್ ಎದುರಿಸೋಕ್ಕಾಗುತ್ತೆ ಅನ್ನೋದು ಒಂದು. ಹಾಗಾಗಿ ಅದು ಇದ್ದೇ ಇರ್ತದೆ. ಎರಡನೇದಾಗಿ ಇದು 3 ವರ್ಷ ಕಳೆದೋಗಿದೆ ರಮಕಾಂತ್. ಇದು ನೋಡಿ, ಇನ್ನೊಂದು ಡಿಸೆಂಬರ್ ಬಂದ್ಬಿಟ್ರೆ ಎಲ್ಲರೂ ಕೂಡ ಚುನಾವಣೆ ಮೂಡಿಗೆ ಬಂದ್ಬಿಡ್ತಾರೆ. ಈಗ ಆಲ್ರೆಡಿ ವಿರೋಧ ಪಕ್ಷಗಳು ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಆಕಾಂಕ್ಷಿಗಳು ಬಂದು ಹೊರಗಡೆ ಬರ್ತಾರೆ. ಆಲ್ರೆಡಿ ಕರ್ನಾಟಕದೊಳಗಡೆ ವಿಧಾನಸಭೆಯ ಚುನಾವಣೆ ಮೂಡು ನಿಧಾನವಾಗಿ ಆರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾಯಕರಾಗಿದ್ದಾರೆ. ಅವ್ರು ಹೇಳ್ದಂಥವ್ರಿಗೆ ನಾವು ಮಂತ್ರಿ ಮಾಡಿ ಸರ್ಕಾರ ನಡೆಸ್ಕೊಂಡು ಹೋಗ್ಬಿಡ್ಬೇಕು ಅನ್ನುವಂಥ ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಸಮರ್ಥ ಮತ್ತು ಬಲಿಷ್ಠ ನಾಯಕರಾಗಿರೋದ್ರಿಂದ ನಾಯಕತ್ವ ಬದಲಾವಣೆ ಆಗ್ಬೋದು. ಆದರೆ ಸಂಪೂರ್ಣ ಸರ್ಕಾರವನ್ನ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಕೊಡ್ಲಿಕ್ಕೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ DCM ಆಗಿದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಮತ್ತೆ ಒತ್ತಾಸೆಗಳು ಮತ್ತೆ ಡಿ ಕೆ ಶಿವಕುಮಾರ್ ಬಯಸಿದಂಥವ್ರು ಕೂಡ ಸಚಿವ ಸ್ಥಾನ ಸಿಗುವಂತ ಕೆಲಸಗಳಾಗಿತ್ತು. ಅವರು ಉಪ ವೈಸ್ ಕ್ಯಾಪ್ಟನ್ ಆಗಿದ್ದಾಗಲೂ ಕೂಡ ಅದಾಗಿತ್ತು. ಈಗ ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಏಕೆ ಅವ್ರನ್ನ ಶೂನ್ಯ ಸ್ಥಿತಿಯಲ್ಲಿ ಇಟ್ಟುಬಿಟ್ಟು ಸರ್ಕಾರವನ್ನ ನಡೆಸಲಿಕ್ಕೂ ಆಗೋದಿಲ್ಲ, ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಅರಸಾಹಸವನ್ನ ಹೈಕಮಾಂಡ್ ಮಾಡಿದೆ. ಅಳೆದು ಸುರಿದು ಲೆಕ್ಕಾಚಾರವನ್ನ ಹಾಕಿ ಈ ಸಚಿವ ಕ್ಯಾಬಿನೆಟ್ ಅನ್ನ ಸಚಿವರನ್ನ ಪ್ರಕಟಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಫೈನ್.